ಹಾಯ್ ಹೆಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಹರಿಣಿಜಯಂತ್. ನಾನಿವತ್ತು ಸೂಪರ್ ಆಗಿರುವಂತಹ ಒಂದು ಮ್ಯಾಂಗ್ಳೂರಲ್ಲಿ ನಮ್ಮ ಪೂರ್ವಿಕರು ಮಾಡಿ ಟೇಸ್ಟ್ ಮಾಡಿ ನಮಗೆ ಅದನ್ನು ಬಲುಬಲಿಯಾಗಿ ಕೊಟ್ಟಿರುವಂತಹ ಒಂದು ರೆಸಿಪಿನ ನಾನು ನಿಮಗೆ ಹೇಗೆ ಮಾಡೋದು ತೋರಿಸ್ತೀನಿ. ಇದು ಈ ಯಾವಾಗೆಲ್ಲ ಯೂಸ್ ಮಾಡ್ಬೋದು ಅಂದರೆ, ನಮಗೆ ಯಾವಾಗ ಗಂಟಲು ತುಂಬ ಒಂಥರ ಶೀತ ಆಗಿಬಿಟ್ಟು ಒಂಥರ ಆಗಬೇಕು ಅನ್ನುವಷ್ಟೊತ್ತಿಗೆ ನಮಗೆ ಗಂಟಲು ಕಟ್ಟಿದಂಥ ಒಂಥರ, ನೋಡಿ ನನಗೆ ಹುಷಾರಿಲ್ಲ ಇವಾಗ, ಲೈಟಾಗಿ ಜ್ವರ ಬರ್ತಾ ಉಂಟು, ಮತ್ತು ಒಂಥರ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ, ಗಂಟಲು ನೋವು. ಈ ಟೈಮಲ್ಲಿ ನಮಗೆ ಊಟ ಮಾಡೋಕ್ಕಾಗಲ್ಲ, ತುಂಬ ಬಾಯಿಗೆ ಏನೋ ಒಂಥರ ಕಹಿ ಕಹಿ ಇರುತ್ತೆ. ಆ ಟೈಮಲ್ಲಿ ನಮಗೆ ಯಾವುದೇ ಟೇಸ್ಟ್ ಆಗಿರುವಂಥ ಒಂದು ಸಾಂಬಾರಾಗಲಿ, ಏನೋ ಚಿಕನ್ನು ನಾನ್ ವೆಜ್ ಏನು ತಿನ್ನೋಕ್ಕೂ ಆಗಲ್ಲ. ಆ ಟೈಮಲ್ಲಿ ನಾನಿವಾಗ ಏನು ಮಾಡಿ ತಿನ್ಬೋದು ಅಂತ ನಾನು ಒಂದು ರೆಸಿಪಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ, ತುಂಬ ಈಸಿಯಾಗಿದೆ. ಇದಕ್ಕೆ ಉಪ್ಪು ಪುಳಿ ಮುಂಚಿ ಅಂತ ಹೇಳ್ತೀವಿ ನಮ್ಮ ಮಂಗಳೂರಲ್ಲಿ, ತುಂಬ ಫೇಮಸ್ ಆಗಿರೋ ನಮ್ಮ ಫೇವ್ರೆಟ್ ಇದು. ನನ್ನ ಫ್ರೆಂಡ್ ಒಬ್ಬರು ಮಲೇಷ್ಯಾದಲ್ಲಿ, ನಾನು ಅಲ್ಲಿಗೆ ಇರಬೇಕಾದ್ರೆ ನನಗೆ ಒಬ್ಬರು ಈ ಥರ ಉಪ್ಪು ಪುಳಿ ಮುಂಚಿ, ಅಂದರೆ ನಾವು ಊರಲ್ಲಿ ಪುಳಿ ಮುಂಚಿ ಅಂತ ಹೇಳ್ತೀವಿ, ಇದನ್ನು ನನಗೆ ಅವರು ಮಾಡಿಕೊಟ್ಟಿದ್ದು ತುಂಬ ಟೇಸ್ಟಾಗಿತ್ತು. ನಾನು ಇವತ್ತು ಅದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದು, ಅದಕ್ಕೆ ಏನು ಬೇಕು ಬನ್ನಿ ನೋಡೋಣ. ಮೊದಲನೇದಾಗಿ ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣು, 2 ಬೆಳ್ಳುಳ್ಳಿ, 1 ಟೊಮ್ಯಾಟೋನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇದು ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ. ಮತ್ತು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ನಾನು ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ನನಗೆ ಖಾರ ಅಷ್ಟೊಂದು ಇಷ್ಟ ಇಲ್ಲ. ಮತ್ತು ನಾವು ಅನ್ನ ಬಸಿದಿರುವಂತಹ ನೀರನ್ನು ನಾನು ತೊಗೊಂಡಿದ್ದೀನಿ. ನೋಡಿ, ನಾವು ಸುಮ್ಮನೆ ಅನ್ನ ಬಸಿದ್ಬಿಟ್ಟು ಕೆಳಗೆ ಉಯ್ದು ಬಿಡ್ತೀವಿ. ಇದರಲ್ಲಿ ಎಷ್ಟೊಂದು ಪ್ರೋಟೀನ್ಸ್ ಇದೆ ಅಂದರೆ ನಮ್ಮ ಕೂದಲಿಗೂ ತುಂಬ ಒಳ್ಳೆಯದಿದು. ಹಾಗಾಗಿ ನಾನು ಇದನ್ನು ಆರೋಗ್ಯಕ್ಕೆ ಒಳ್ಳೆಯದಿರುವಂತಹ ಒಂದು ಈ ಅನ್ನ ಬಸಿದಿರುವಂಥ ನೀರಿನಲ್ಲಿ ನಾನು ಪುಳಿ ಮುಂಚಿ ಮಾಡೋದು ತೋರಿಸ್ತೀನಿ. ಬನ್ನಿ, ಮೊದಲನೇದಾಗಿ ನಾನು ಇದನ್ನು ನಿಮಗೆ ಗ್ಯಾಸಲ್ಲಿ ಇದು ಮಾಡಿ ತೋರಿಸ್ತೀನಿ. ಬನ್ನಿ ನೋಡಿ, ಈ ಥರ ನಾನು ಇದು ಇಟ್ಕೊಂಡಿದ್ದೀನಿ. ಇದು ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ನೀವು ಕೈಯಲ್ಲಿಯೂ ಮಾಡ್ಬೋದು. ನೋಡೋಣ ಬನ್ನಿ. ಈ ಥರ ಐ ಫ್ಲೇಮಲ್ಲಿ ಇಟ್ಬಿಡಿ, ಬೇಗ ಆಗುತ್ತೆ. ನಾನು ಒಂದು ಮೆಣಸಿನ್ಕಾಯಿ ಈ ಥರ ಇಟ್ಕೊಂಡಿರ್ತೀನಿ. ಈ ಥರ ಇಲ್ಲಿ ಟೊಮೊಟೊ ಹಣ್ಣು ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಈ ಥರ ಚುಚ್ಚಿಬಿಟ್ಟು ಇಟ್ಕೋಬೋದು. ಸುಟ್ಟೋಗೋಯ್ತು, ಇದು ಬೇಡ, ಬೇರೆ ಇಡ್ತೀನಿ. ಬೇರೆ ಇಡ್ತೀನಿ, ತೋರ್ಸೋಕ್ಕಾಗಿ ಏನೇನೋ ಆಗಿತ್ತು, ಸಾರಿ. ಟೊಮೆಟೊ ಹಣ್ಣಿಗೋಸ್ಕರ ನಾನು ಬೇಗ ಇದು ಮಾಡಿದೆ, ಸಾರಿ. ಹೋಗಿ, ಈ ಥರ ಇರಬೇಕು ನೋಡಿ, ಸಾಕು. ಅದು ಜಾಸ್ತಿ ಸುಟ್ಟೋಗ್ಬಿಡ್ತು. ಸುಮ್ಮನೆ ಒಂದು ಬಿಸಿ ಮಾಡಿ ಇಡ್ತೀನಿ, ನಾವು ಒಂದೇ ಹಾಕೋದು, ಯಾಕಂದ್ರೆ ನಂಗೆ ಖಾರ ಆಗಲ್ಲ ತುಂಬ. ಟೊಮೆಟೊ ಹಣ್ಣು ಸ್ವಲ್ಪ ಇದಾಗಲಿ. ನೋಡಿ, ಈ ಬೆಳ್ಳುಳ್ಳಿನ ನಾನು ಈ ಥರ ಚುಚ್ಚಿಬಿಟ್ಟು ಇಡ್ತೀನಿ, ಯಾಕಂದರೆ ಅದು ಸ್ವಲ್ಪ ಕಷ್ಟ. ನೋಡಿ, ಈ ಥರ ಇಟ್ಕೋಬೋದು ಫೋರ್ಕ್ ಇದ್ದರೆ. ನೋಡಿ, ಟೊಮೆಟೊ ಹಣ್ಣು ತುಂಬ ಇದು ಕಾಯ್ತಾ ಇದೆ, ಸ್ವಲ್ಪ ಇದಾದರೆ ಸಾಕು. ಮೆಣಸಿನಕಾಟು ಸಕ್ಕದಾಗಿ ಬರ್ತಾಯಿದೆ, ಬ್ಯಾಡಿಗೆ ಮೆಣಸು ತಾನೇ ಖಾರ, ಅಂದರೆ ನನಗೆ ಖಾರ, ಬ್ಯಾಡಿಗೆ ಮೆಣಸು ಅಷ್ಟೊಂದು ಖಾರ ಇರಲ್ಲ. ವಾವ್, ಟೊಮೆಟೊ ಹಣ್ಣಿನ ಘಮ ಬರ್ತಾ ಉಂಟು. ಬೆಳ್ಳುಳ್ಳಿ ನೋಡಿ, ಈ ಥರ ಆಗಬೇಕು. ಓಕೆ, ಇವಾಗ ಆಗಿದೆ, ಸಾಕು. ಇವಾಗ ಮಾಡೋಣ ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ನೀರಿಗೆ ಮೆಣಸು ಹಾಕಬೇಕು, ಬೆಳ್ಳುಳ್ಳಿ ಹಾಕಬೇಕು, ಹುಣಸೆಹಣ್ಣು ಹಾಕಬೇಕು, ಉಪ್ಪು ನಾನು ಒಂದು ಸ್ವಲ್ಪ ಹಾಕ್ತೀನಿ, ಮತ್ತೆ ನೋಡಿಬಿಟ್ಟು ಹಾಕ್ತೀನಿ. ನಾನು ಸಿಪ್ಪೆ ತೆಗಿಬೇಕು. ಟೊಮೆಟೊ ಹಣ್ಣಿನ ಸಿಪ್ಪೆ ತೆಗಿತಾ ಇದ್ದೀನಿ. ನೋಡಿ, ಈಸಿಯಾಗಿ ಬರ್ತಾ ಉಂಟಲ್ಲ, ವಾವ್.
ನಾನಿದು ಫಸ್ಟ್ ಟೈಮ್ ಮಾಡೋದು ಈ ಥರ. ನಾನು ಮಾಡಿದ್ದು ಮಾತ್ರ ತಿಂದಿದ್ದು ಯಾವಾಗಲೂ. ಮಾಡಿಕೊಟ್ಟಿದ್ದನ್ನು ತಿಂತಾ ಇದ್ದೆ. ಓ ಜಾತ ಉಂಟು. ವಾವ್, ಚೆನ್ನಾಗಿ ಬೆಂದಿದೆ. ಆದರೆ ಸ್ವಲ್ಪ ಹಸಿ ಇದೆ, ಪರವಾಗಿಲ್ಲ, ನೋಡೋಣ. ಇವಾಗ ನಾನು ಕೈಯಲ್ಲೇ ಮಾಡ್ತೀನಿ, ಯಾಕೆಂದರೆ ಸೌಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ವಾವ್, ಮೆಣಸಿನ ಒಂದು ಘಮ ಬರ್ತಾ ಉಂಟು, ಸಕ್ಕದಾಗಿ ಬರ್ತಾ ಇದೆ ನೋಡಿ. ಈ ಥರ ಕಿವಿಸ್ಬಿಟ್ಟು ಸ್ಮೆಲ್ಲಿಗೆ ನಂದು ಗಂಟ್ಲೆಲ್ಲ ಬರ 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 ಅಂತ ಆಗ್ತಾ ಉಂಟು. ಸ್ಮೆಲ್ಲಿಗೆ ನಂದು ನಾಲಿಗೆ ಕುಣಿತಾ ಇದೆ ಸ್ಮೆಲ್ಲಿಗೆನೆ. ಬೇಗ ಕುಡಿ, ಅನ್ನ ಜೊತೆ ತಿನ್ನು ಅಂತ. ಬೆಳ್ಳುಳ್ಳಿನ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಸೂಪರಾಗಿ ಬೆಳ್ಳುಳ್ಳಿ ಸ್ಮೆಲ್ ಬರಬೇಕು. ಇದು ನಮಗೆ ಹೊಟ್ಟೆಯಲ್ಲಿರುವಂತಹ ಹುಳು ಎಲ್ಲ ಸತ್ತೋಗಿಬಿಡುತ್ತೆ. ನಾವು ಒಂದು ತಿಂಗಳಿಗೆ ಒಂದು ಸಲ ಇಲ್ಲ 2 ಸಲ ಈ ಥರ ಕಟ್ಟಿಗೆ ಒಲೆಯಲ್ಲಿ ಹಾಕ್ಬಿಟ್ಟು ತಿಂದ್ರೂ ನಮ್ಮ ಈ ಜಂತು ಹುಳು ಹೇಳ್ತಾರೆ, ಅದೆಲ್ಲ ಸತ್ತೋಗಿಬಿಡುತ್ತೆ. ನಾವು ಜಾಸ್ತಿ ಈಗಿನ ಕಾಲದವರೆಲ್ಲ ಜಾಸ್ತಿ ಸ್ವೀಟ್ ಜಾಸ್ತಿ ಯೂಸ್ ಮಾಡ್ತೀವಿ, ಹಾಗಾಗಿ ಬೇಗ ಹುಳದ ಉಪದ್ರ ಜಾಸ್ತಿ ಇರುತ್ತೆ. ನೋಡೋಣ ಇದು ಹೇಗಾಗಿದೆ ಅಂತ ನೋಡ್ತೀನಿ ನಾನು ಟೇಸ್ಟು. ಗಮ್ಮಂತ ಇದೆ, ಟೇಸ್ಟ್ ಮಾಡಿ ನೋಡ್ತೀನಿ ನಾನು. ಉಪ್ಪು ಸ್ವಲ್ಪ ಹಾಕಬೇಕಾಗುತ್ತೆ. ನಾವು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸೀಕ್ರೆಟ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ ತೋರಿಸ್ತೀನಿ. ಇದಕ್ಕೆ ಏನು ಹಾಕ್ತೀನಿ ಅಂದರೆ, ನನ್ನ ಮಲೇಷ್ಯಾದಲ್ಲಿ ಒಬ್ಬರು ಮೋಳಿ ಪುರ್ತಾಡು ಅಂತ ಒಬ್ಬರು ಇದ್ದಾರೆ, ನನ್ನ ಫ್ರೆಂಡು. ಅವರು ನನಗೆ ಈ ಥರ ಉಪ್ಪು ಮುಂಚಿ ಮಾಡಿ ಕೊಡ್ತಾಯಿದ್ರು ನನಗೆ ಹುಷಾರಿಲ್ಲದಾಗ. ಅವರು ಸೀಕ್ರೆಟಾಗಿ ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ತೋರಿಸ್ತಾಯಿದ್ರು ನನಗೆ. ಯಾಕಂದರೆ ಇದು ಟೇಸ್ಟಿಗೆ ಹಾಕೋದು. ತುಂಬ ಖಾರ ಆದರೆ ನೋಡಿ, ಇಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು, ಇಷ್ಟೇ ಮುಗ್ದೋಯ್ತು. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ವಾವ್, ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು. ನಾನು ಟ್ರೈ ಮಾಡ್ತೀನಿ, ಬನ್ನಿ ನಾನು ಟ್ರೈ ಮಾಡ್ತೀನಿ. ಅನ್ನದ ಜೊತೆ ಅನ್ನ ಹಾಕಿದ್ದೀನಿ, ಮಂಗಳೂರಿದ್ದು ಕುಚಲಕ್ಕಿನ ಯೂಸ್ ಮಾಡ್ತಾಯಿದ್ದೀವಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್, ಬನ್ನಿ ನಾನು ತಿಂತೀನಿ. ವಾವ್, ವಾವ್, ನನ್ನ ಫೇವ್ರೆಟ್ ಇದು. ಸಕ್ಕತ್ತಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಇದು ಸೂಪರಾಗಿರುತ್ತೆ ಹುಷಾರಿಲ್ಲದಾಗೆಲ್ಲ. ವಾವ್, ನಂಗೆ ತುಂಬ ಇಷ್ಟ ಆಯ್ತು ಇದು. ಯಾರಿಗೆಲ್ಲ ಇದೆಲ್ಲ ರೆಸಿಪಿ ಗೊತ್ತಿಲ್ವೋ ಟ್ರೈ ಮಾಡಿ ನೋಡಿ ಒಂದು ಸಲ. ಬಾಯಲ್ಲಿ ಹಾಗೆ ನೀರು ಉರಿತಾ ಇದೆ, ಸಕ್ಕತ್ತಾಗಿದೆ. ಉಪ್ಪುಂಚಿ ಹೇಳ್ತೀವಿ, ಒಂದು ಸಲ ಟ್ರೈ ಮಾಡಿ. ನನ್ನ ಫೇವ್ರೇಟ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ಮಾತ್ರ ಮರಿಬೇಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಜೊತೆ ಕಮೆಂಟ್ಸ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಬಿಲ್ಲಿ ಬೋಡೆ ರೀಗ ಉಪ್ಪುಂಚಿ ಬೋಡೆ ಬೆಲೆ ಇಡೆ ಬಾಬಾಗ ಬೋಡೆ ಒಂದು ಹೇಳಿ ಬಾಬಾ ಚೋತಿದ್ದೀನಿಯಾ. ಓಯ್ ಪಿಟ್ಟಿ ಜೋಜಾ ಎಂಕಲಿ ಉಪ್ಪುಂಚಿ ಬೋಡಿಗೆ ಪುಚ್ಚಿ ಬಾಬಾ. ಅಮ್ಮನಡೆ ಪೊಲಿ ಬಪ್ಪುಲೆ. Bye guys.